ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತೇನಂತ ಹೇಳ್ತಾ ಇದ್ದೆ, ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮ ಚಿಕ್ಕಮ್ಮನ ಮನೆಗೆ. ಸೊ ನಮ್ಮ ಅಣ್ಣನ ರಾಖಿ ಕಟ್ಟಿರಲಿಲ್ಲ. ಅವತ್ತಿನ ದಿನ ಅವ್ನು ಮನೆಗೆ ಬಂದಿದ್ದ, ಬಟ್ ನಾನು ಬ್ಯುಸಿ ಇದ್ದೆ. ಅವತ್ತು ನಮ್ಮ ಕಾಲೇಜಲ್ಲಿ ಬಿಟ್ಟಿದ್ದೆ 6 ಗಂಟೆ ಆಯಿತು. ಸೊ ಹಾಗಾಗಿ ಅವ್ನು ವೆಯ್ಟ್ ಮಾಡಿ ಕಾದಿ ಮನೆಗೆ ಹೋದ. ಸೊ ನನಗೆ ಸ್ವಲ್ಪ ಬೇಜಾರು ಕಾಡ್ತಿತ್ತು, ರಾಖಿ ಕಟ್ಟಬೇಕು ಅಂತ. ಸೊ ನಾನು ಇವತ್ತು ಸರ್ಪ್ರೈಸಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮಂಗೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ ನಾನು ಬರ್ತಾ ಇರೋದು. ಸೊ ಇವತ್ತು ನಾನು ರಾಖಿ ಕಟ್ಟಬೇಕು, ಲೈಕ್ ನಂಗೆ ಬೇಜಾರಾಗಿತ್ತು ನನಗೆ ರಾಖಿ ಕಟ್ಟಿದಂಗೆ. ಸೊ ನಾನು ಹೇಳಿದೆ ನಮ್ಮ ಚಿಕ್ಕಮ್ಮಂಗೆ, ಆಯಿತು ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮನ ಮನೆಗೆ. ಓಕೆ, ಅಲ್ಲಿ ಸಿಗ್ತೀನಿ. ಸೊ ಫೈನಲಾಗಿ ಜಸ್ಟ್ ಬಸ್ ಇಳ್ದಿದ್ದೀನಿ. ನಮ್ಮ ಅಣ್ಣನ ಮನೆಗೆ ಹೋಗಬೇಕು. ಈಗ ನಮ್ಮ ಚಿಕ್ಕಮ್ಮಂಗೆ ಕಾಲ್ ಮಾಡ್ತೀನಿ. ಸೊ ಜಸ್ಟ್ ಆ್ಯಸ್ ಎ ಸರ್ಪ್ರೈಸ್. ನನ್ನ ಚಿಕ್ಕಮ್ಮಂಗೆ ಕಾಲ್ ಮಾಡಿರಿ, ಇಬ್ಬರು ಕೂಡ ಮನೆಗೆ ಬಂದುಬಿಟ್ಟಿದ್ದಾರೆ ಕಾಲೇಜ್ ಮುಗಿಸ್ಕೊಂಡು. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿ ನನಗೆ ಸರ್ಪ್ರೈಸ್ ಆಗೋಯ್ತು ಇವಾಗ. ಸೊ ಇಬ್ಬರು ಒಂದೊಂದು ರೂಮಲ್ಲಿ ಹೋಗಿ ಇದ್ದಾರಂತೆ. ಸೊ ನಾನು ಹೋಗಿ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಸೀರಿಯಸ್ಲಿ ನನಗೆ ಸರ್ಪ್ರೈಸ್ ಆಗೋಯ್ತು. ಹೋಗಲಿ, ನಾನು ಬರ್ತಿರೋದೇನು ಗೊತ್ತಿಲ್ಲ ಅಲ್ಲ. ಹೋಗಿ ರಾಖಿ ಕಟ್ಬಿಟ್ಟು ರಿಟರ್ನ್ ಮನೆಗೆ ಹೋಗಬೇಕು. ನಾನು ಬಂದ್ಬಿಟ್ಟವನೇ, ನಮ್ಮ ಮಾಯನೂ ಬಂದಿದ್ದಾಳೆ. ಸ್ಲಿಪ್ಪರ್ಸ್ ಶಿಷ್ಯ ಬಂದವ್ರೆ. ಎದಳು ಹಂಗೆ ಸುಮ್ಮನೆ. ಹಾಯ್, ಇವಾಗ ಬಂದ ಕಾಲೇಜಿಂದ? ನಾನು ಅವಾಗೆ ಬಂದೆ. ನಿಮ್ಗಿಂತ ಮುಂಚೆ ಬರೋಣ ಅಂದ್ಕೊಂಡೆ. ಏನು ಸಮಾಚಾರ? ಲೇಟಾಗಿ ಬಂದ್ಬಿಟ್ಟೆ. ಏನು ಸಮಾಚಾರ ಅಕ್ಕ? ಇವತ್ತು ಏನಿಲ್ಲ. ಏನಿದೆ ಕಂಟ್ರಿ? ಸ್ವೀಟ್ ಮಾಡ್ತೀನಿ. ಇನ್ನೊಂದು ಸ್ವೀಟಾ? ಇವೆಲ್ಲ ನಮ್ಮ ಅಣ್ಣಂಗೆ ಅಂತ ತಂದಿಕ್ಕಿದ್ದಾರೆ. ದಪ್ಪ ಆಗಲಿ, ಸ್ವಲ್ಪ ಸ್ಟ್ರಾಂಗ್ ಆ್ಯಂಡ್ ಎನರ್ಜಿ ಬರಲಿ ಅಂತ. ಒಂದು ದಪ್ಪ ಆಗ್ತಿಲ್ಲ, ಅದು ಬಿಡ್ತಾ ಇಲ್ಲ. ಯಾಕೆ? ಡ್ರೈ ಫ್ರೂಟ್ಸು ತಿನ್ನಲ್ಲ, ಏನಿಲ್ಲ. ಇವರಿಬ್ಬರು ಮಕ್ಕಳು ಕೂಡ. ಇವಳು ಆ್ಯಕ್ಚುಲಿ ನಾನು ನಿನ್ನೆ ನೋಡಿದ್ರೆ ನಮ್ಮ ರೇಖಂಡಿ ಥರ ಮಾಡಿರೋದು ಸ್ವೀಟು. ನಿನ್ನೆ ನೈಟ್ ನೋಡಿದ್ರೆ ರೇಖಂಡಿ ನಾನು. ನಾನು ಅಲ್ಲಿಂದ 1 ಅವರ್ ಜರ್ನಿ ತೊಗೊಂಡು ಬಂದಿದ್ದೀನಿ, ಇನ್ನೂ ರಿಯಾಕ್ಷನೇ ಇಲ್ಲ. ಅಲ್ಲ ಮಯ್ಯ, ಯಾವಾಗಲೂ ಹಿಂಗೆ. ನಾನು ವೀಡಿಯೋ ಮಾಡ್ತಿದ್ದೆ, ಅಲ್ಲಿ ಟಿ ವಿ ನೋಡ್ತವನೆ. ಅಷ್ಟು ದೂರದಿಂದ ಬಂದಿದ್ದೀನಿ, ಹುಷಾರಿಲ್ಲ. ಅದು ಕಾಲೇಜಿಗೆ ಲೀವ್ ಹಾಕಿ, ನಿಜ ಲೀವ್ ಹಾಕಿ ಬಂದಿದ್ದೀನಿ. ರಾಖಿ ಕಟ್ಟಬೇಕು ನಮ್ಮ ಅಣ್ಣನಿಗೆ ಅಂತ. ಇಟ್ಸ್ ಡನ್. ಕಟ್ ಮಾಡ್ಬೇಕು ಇದನ್ನ. ಕಟ್ ಮಾಡ್ಬೇಕು, ಶೇಪ್ ಕೊಟ್ಟು. ಯಾವ ಶೇಪ್ ಬೇಕು ಆ ಶೇಪ್ ಗೊತ್ತಾಯ್ತು. ಹರ್ಕೊಂಡು ಅವತ್ತು ಮಾಡಿದ್ದೆ. ರಾಖಿ ಬುದ್ಧಿ ಸಾಕು ಕೊಡ್ಲಿ. ಇವಾಗ ಕಟ್ ಮಾಡ್ತೀವಿ. ರೆಸಿಪಿ ಬೇಕಂದರೆ ಏನು ಕಮೆಂಟ್ ಮಾಡಿ, ಪಕ್ಕ. ಏನು ಕಷ್ಟ ಇಲ್ಲ ಇದು ಅಲ್ವ ಮಮ್ಮಿ? ಕಷ್ಟ ಇಲ್ಲ. ಹೌದಾ? ಬೇಕ್ರಿ ಜಾಸ್ತಿ ರೇಟ್ ಇದು. ಹೆಂಗೆ ಕಟ್ ಮಾಡೋದು ಇದನ್ನ? ಹೇಳಿ. ಹ್ಯಾಪಿ ಬರ್ಡೇ ಹೊಡ್ತು ಇಂತೂ ಸ್ಟ್ಯಾಂಡ್ ತಗೋಬಿಟ್ಟಿದ್ದಾಳೆ. ತಗೋಬೇಕು ಅಂತಿಲ್ಲ. ಇದಿಷ್ಟೇ ಉದ್ದ ಇಲ್ಲ, ಇನ್ನೂ ಉದ್ದ ಇದೆ. ಚಿಕ್ಕ ಮಾಡಿಬಿಟ್ಟಿದ್ದಾಳೆ. ಸಾಕೋಡು ಇನ್ನೊಂದು 12 ಫೀಟ್ ಅಂತೆ. ತಗೋಬೇಕು ಅಂತಿಲ್ಲ. ಕಾಫಿನ ಟೀನ? ನನಗೆ ಇಲ್ಲಿ ಕ್ಯಾರೆಟ್ ಹಲ್ವಾ, ಇಲ್ಲಿ ಏನಿದು ಪಟ್ಟ ಆಯ್ತಾ ಇಲ್ಲ ಗುರು? ಏನಿದು ಕಾಜು ಬರ್ಫಿ. ಇಲ್ಲಿ ಕಾಜು ಬರ್ಫಿ, ಅಲ್ಲಿ ಕ್ಯಾರೆಟ್ ಹಲ್ವಾ. ಸೊ ಇಟ್ಸ್ ಫೈನಲಿ ಡನ್. ಸೊ ನಾನು ಮಾಡಬೇಕು ಅಂದ್ಕೊಂಡೆ, ನಮ್ಮ ಚಿಕ್ಕಮ್ಮನೇ ಮಾಡಿಬಿಟ್ರು. ಸ್ಟಾರ್ಟ್.
ವಿಡಿಯೋ ಆನ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅವನಿಗೆ. ಇಬ್ರು ಜಗಳ ಆಡ್ತಿರ್ತಾರೆ, ವಿಡಿಯೋ ಮಾಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾರೆ. ಕ್ಯಾರೆಟ್ ಅಲ್ವಾ ಪ್ರಿಪೇರ್ ಆಗಿದೆ. ಸೊ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಪ್ರಿಪೇರ್ ಆಗಿದೆ. ಶಿಷ್ಯ ರೆಡಿ ಆಗಕ್ಕೆ ಹೋಗಿದ್ದಾರೆ. ಸೊ ಬರ್ತಾರೆ. ನಮ್ಮ ಚಿಕ್ಕಮ್ಮ ಹೂವು ಮಿಡ್ಸಿದ್ದಾರೆ. ಇವಾಗ ನಮ್ಮ ಅಣ್ಣಂಗೆ ರಾಖಿ ಕಟ್ಬಿಟ್ಟು ರಾಖಿ ಕಟ್ಟಕ್ಕೆ ತಯಾರಾಗಿದೆ. ಇವಾಗ ರಾಖಿ ಕಟ್ತಾ ಇದ್ದೀನಿ. ರಾಖಿ ಕಟ್ಟಿಸ್ಕೊಳ್ಳೋರು ಕಟ್ತಾ ಇರೋದು ಫಸ್ಟ್ ಟೈಮ್ ನಾನು. ರಾಖಿ ಕಟ್ಬಿಟ್ಟು ಕುಂಕುಮ ನಮ್ಮ ಮನೆಗೆ ಬಂದು ಕಟ್ತಾ ಇರೋದು. ಫಸ್ಟ್ ಎಷ್ಟು ಕರೆ ಕಟ್ಟಿ ಸ್ವಲ್ಪ ಇದು ನೀಟಾಗಿ ಸ್ಮೈಲ್ ಪ್ಲೀಸ್. ಸ್ಮೈಲ್. ಒಂದ್ಸತಿ ಆ ಕಡೆ ಇದ್ದಾಳೆ, ಒಂದ್ಸತಿ ಈ ಕಡೆ ಬರ್ತಾಳೆ. 200 ರೂಪಾಯಿ ಹಾಕಿ ಭ್ರಮೆ. ಇವರಿಬ್ರು ನೋಡಿ ಏನು ಮಾಡ್ತಾವ್ರೆ. ನಮ್ಮ ಅಕ್ಕನ ವ್ಲಾಗ್ ನಾನು ಮಾಡ್ತಾ ಇದ್ದೀನಿ. ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ತಿನ್ಬೋದು. ರಾಖಿ ಕಟ್ಟಿದ್ದೀನಿ. ಆರತಿ ತೆಗಿತಾ ಇದ್ದೀನಿ. ನಿಂಗೆ ಒಳ್ಳೆ ಕೆಲಸ ಸಿಗ್ಲಿ. ಕೆಲಸ ಸಿಕ್ಕಿ ಅಷ್ಟೇ ಗೊತ್ತಿರೋದು. ಕಾಲಿಗೆ ಬಿಡಬೇಕು. ನನಗೆ ಕುಂಕುಬೇಕು. ಸ್ವೀಟ್ ತಿನ್ಸಲೆ. ನಾನೇ ಮಾಡಿರೋದು ಸ್ವೀಟ್. ಭ್ರಮೆ ಗೈಸ್, ಭ್ರಮೆ. ಅವಳು ಮನಸ್ಸಲ್ಲಿ ಬಂದಿದ್ದಲ್ಲ. ನೀನು ತಿನ್ಸು. ಪುಣ್ಯ ಮಾಡಿರ್ಬೇಕು ಅವಳು. ಇದು ಸ್ವಲ್ಪ ಫೋಟೋ ತಗೊಳ್ಳಿ ಇವಾಗ. ಹಿಂಗೆ ಬರ್. ಏಯ್ ನೀನು ಮುಂದೆ ಬಾ. ಅಕ್ಷತೆ ಎತ್ಕೋ. ಅಕ್ಷತೆ. ಒಳ್ಳೆ ಹುಡುಗ ಮಾತಾಡ್ಬೇಕು. ಒಳ್ಳೆ ಹುಡುಗ ಸಿರಿ. ರಾಜು ಅಂತ ಗಂಡ ಸಿಗ್ಲಿ. ಸುನ್ನೆ ಉಂಗ್ರದ ಬೆಳೆ ಹೋಗ್ಬೇಡೋದು. ಉಂಗ್ರ ಬೆಳೆ ಯಾವುದು? ಕುಂಕುಮ ಇಟ್ಲಿಂದ ಕುಂಕುಮ ಹಾಕೊಂಡು. ಫೈನಲಿ ರಾಖಿ ಕಟ್ ಆಗಿದೆ. ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲ, ಇವಾಗ ನಾನು ಸೀರಿಯಸ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ರಾಖಿ ಕಟ್ ಆಗಿದೆ. ಸೊ ಫೈನಲಿ ಮೈಂಡಿಂದ ಹೋಯ್ತು ರಾಖಿ ಕಟ್ಟಬೇಕು ಅಂತಂದಿದ್ದು. ಸೊ ರಾಖಿ ಕಟ್ಟಿಸ್ಕೊಂಡು ಇವ್ರಿಗೂ ರಾಖಿ ಕಟ್ಬೇಕಂತೆ.
ನಮ್ಮಿಬ್ಬರಿಗೂ ದೃಷ್ಟಿ ಆಗಿದೆ ಅಂತ ನಮ್ಮ ರೇಖಂಡಿ ತೆಗಿತಾ ಇದ್ದಾರೆ. ವ್ಲಾಗ್ ಎಲ್ಲ ಚೆನ್ನಾಗಿ ನೋಡ್ಲಿ ಅಂತ. ಚೆನ್ನಾಗಿ ಓದಲಿಲ್ಲ. ಸಾಕು. ಯಾವುದೋ ಟ್ಯೂಷನ್ ಹುಡುಗಿ ಬರ್ಡೇ ಅಂತ ಗಿಫ್ಟ್ ಮಾಡ್ತವ್ರೆ ಕುತ್ಕೊಂಡು. ಸಂಗೀತಂದು ಯಾರು ಗೊತ್ತಾ ಟ್ಯೂಷನ್ ಮಾಡೋರು? ಯಾರು? ಮದನ ಅಂದ್ರೆ ನಮ್ಮಣ್ಣ. ಈ ಪ್ಯಾಕ್ ಮಾಡಿಬಿಟ್ಟೆ. ಏನು ಹಾಕೊಳ್ಳೆ? ಏನು ಗೊತ್ತಿಲ್ಲ. ಏನು ಹಾಕೊಳ್ಳೆ ಚಾಕ್ಲೇಟ್. ಯಾಕೆ ಅದೇನು ಕುಚ್ಚು ಮಾಡ್ಕೊಡಕ್ಕೆ ಅಂದೋಳು, ಅದಕ್ಕೆ ಮಾಡಿಕೊಡ್ತೇನೆ. ಮಾಯನು ಜಾಯ್ನ್ ಆಗಿದ್ದಾಳೆ. ನಾವೆಲ್ಲ ದುಡ್ಡು ಕೊಟ್ಟು ಗಿಫ್ಟ್ ಕೊಡ್ತೀವಿ. ಎಲ್ಲ ಶ್ರಮ ಪಟ್ಟು ಮಾಡೋಳು. ಇವಾಗ ಅವ್ಳಿಗೆ ಬಿಸ್ಬೇಕಾದ್ರೆ ಟರ್ಪರ್ ಅಂತ ಕೊಡ್ತಾ ಅಷ್ಟೇ ಅಲ್ವೇನು? ಒಂದೇ ನಿಮಿಷ ಏನಿದೆ ನೋಡಿ ಅವ್ರ ಗಿಫ್ಟು ಅವ್ರ ಫ್ರೆಂಡಿಗೆ ಕೊಡೋಕ್ಕೆ. ನೋಡ್ರಿ ಎಷ್ಟು ಖುಷಿ ಆಗ್ತೈತೆ. ಚೂರೇನಾರು ಹಾಕ್ತೀಯ? ಚೂರ್ಪಾರು ಆ ಪೇಪರ್ ಕೊಡು. ಅದೇರದ್ದು ಹಾಕು ಚಿಕ್ಕದು. ಇಲ್ಲ ಐತೆ ಬಿಡು, ಹೂ ಹಾಕ್ತಾಳು. ಬೇಡ ಪರವಾಗಿಲ್ಲ ಬಿಡು. ಇವಳು ಹೋಗಿ ಬರೋಷ್ಟಕ್ಕೆ ಗಿಫ್ಟ್ ರೆಡಿ ಆಗಿಬಿಟ್ಟಿದೆ. ಅಣ್ಣ ಆಗಲೇ ಟ್ಯೂಷನ್ಗೆ ಪ್ರಿಪೇರ್ ಮಾಡಿಬಿಟ್ಟವನೇ. ಮೋಸ್ಟ್ಲಿ ಟೆಸ್ಟ್ ಪೇಪರ್ ಕರೆಕ್ಷನ್ ಮಾಡ್ತವನೆ ಬಾಸು. ನಮ್ಮನ್ನ ತುಂಬ ಸಾಧನೆ ಮಾಡ್ತಿದ್ದಾನೆ. ನಮ್ಮನ್ನ ನೆಕ್ಸ್ಟ್ ಪೈಲಟ್ ಆಗ್ತಾನಂತೆ. ಇದು ಊಟ ತಗೊಂಡು ಬರ್ತಾ ಇದ್ದಾಳೆ. ನಾನ್ ವೆಜ್ ಚಿಕನ್ ಸಾರು ಆ್ಯಂಡ್ ಅನ್ನ. ಮಧ್ಯಾಹ್ನ ಊಟ ಮಾಡಿದ್ದು ಇನ್ನೂ ಕರಗಿಲ್ಲ. ಆಗಲಿ ಎಷ್ಟು ಬೇಗ ಊಟ ಮಾಡಿ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮನ್ನ ಟ್ಯೂಷನ್ ಮಾಡ್ತಾ ಇದ್ದಾನೆ. ಒಳಗಡೆ ಹೋಗು ಅಂತ ಓಡಿಸ್ಬಿಟ್ಟ. ಅದಕ್ಕೆ ಇವಾಗ ಈಚೆ ಇದ್ದೀನಿ. ಇವಾಗ ಬರ್ತೀನಿ ಅಂತ ಕರೆದಿ ಹೋಗಿ ಹೇಳ್ಬೇಕು. ನಮ್ಮ ಚಿಕ್ಕಮ್ಮನ ಕಳಿಸ್ತೀನಿ. ಚಿಕ್ಕಮ್ಮ ಹೋಗ್ತವ್ರೆ ಅಂತ ಹುಡುಗರು. ಬಾಯ್ ಇವತ್ತು ಬಂದು ಹಿಂಗೆ ಹೋಗ್ತಿದ್ದೀನಿ. ಫಸ್ಟ್ ಅಂದ್ರೆ ಇರ್ತಾ ಇಲ್ಲ ಗೈಸ್. ನಾಳೆ ಏನೋ ಫಂಕ್ಷನ್ ಇದೆ ಅಂತೆ, ಹೋಗ್ಬೇಕು ಅಂತ ಹೆಣ್ಮಕ್ಳದ್ದು ಪ್ರಿಪ್ರೇಷನ್ ಇರುತ್ತೆ ಅಲ್ವಾ. ಬಾಯ್. ವಾ ಇವಾಗ ಸ್ವಲ್ಪ ದಿವಸ ಹೋಗ್ತೀನಿ ನಿಂತ್ಕೊಂಡು ಬರಲಿಲ್ಲಲ್ಲ. ಬಾಯ್. ಹಾಂ